ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಕುರ್ಚಿ ಫೈಟ್ ಮುಗಿದಿರುವಂತಹ ಅಧ್ಯಾಯ. ಶಕ್ತಿಗುಂದಿತ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ಬಿಕ್ಕಟ್ಟು ತನ್ನದೇ ಹಾದಿಯಲ್ಲಿ ಸಾಗ್ತಾ ಇದೆ. ಆದರೆ ಹೈಕಮಾಂಡ್ ಮಾತ್ರ ದಿನೇ ದಿನೇ ಮುಳುಗಿ ಹೋಗ್ತಾ ಇರುವಂತದ್ದು. ಕುರ್ಚಿ ಫೈಟ್ ಮುಗಿದಿರುವಂತಹ ಅಧ್ಯಾಯ. ಶಕ್ತಿಗುಂದಿತ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಬಿಕ್ಕಟ್ಟು ತನ್ನದೇ ಹಾದಿಯಲ್ಲಿ ಸಾಗ್ತಾ ಇದೆ. ಆದರೆ ಹೈಕಮಾಂಡ್ ಮಾತ್ರ ದಿನ ದೂಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಹೈಕಮಾಂಡ್ಗೆ ನುಂಗಲಾಗಿರುವಂತಹ ತುಪ್ಪದಂತೆ ಆಗಿದ್ದಾರೆ. ಡಿಕೆ ಹಠವನ್ನ ಶಮನ ಮಾಡುವಂತಹ ಶಕ್ತಿಯನ್ನ ಹೊಂದುವಷ್ಟು ಅಶಕ್ತವಾಗ್ಬಿಟ್ಟಿದ್ಯಾ ಅಂತ ಹೇಳಿ ಖರ್ಗೆ ಡಿಕೆ ಮಾತುಕತೆ ಸಾಮಾನ್ಯ ಸಭೆಯನ್ನ ಹೋಲಲಿಲ್ಲ. ಅದು 2 ವಿಷಯಗಳ ಮೇಲೆ ಕೇಂದ್ರೀಕರಣವಾಗಿತ್ತು. ಸಿಎಂ ಸ್ಥಾನಾಂತರಕ್ಕೆ ಡಿಕೆ ಬಲವಾದ ಹಕ್ಕು, ಖರ್ಗೆ ಅವರಿಗೆ ಬೇಕಾಗಿರುವಂತಹ ರಾಜ್ಯ ಕೇಂದ್ರ ಸಮತೋಲನ, ಖರ್ಗೆ ಡಿಕೆಗೆ ಹೇಳಿರುವಂತಹ ಭರವಸೆ ಸಾಮೂಹಿಕ ಒಗ್ಗಟ್ಟು ಕಾಪಾಡಿ ಅಂತ ಹೇಳಿ. ಸರಿಯಾಗಿ ಸಂದರ್ಭದಲ್ಲಿ ಪಕ್ಷ ನಿಮಗೆ ನ್ಯಾಯವನ್ನ ಕೊಡಿಸುತ್ತದೆ. ಡಿಕೆ ಶಾಂತವಾಗಿ ತೆಗೆದುಕೊಳ್ಳಬೇಕು. ಇದೆಲ್ಲವನ್ನು ಕೂಡ ಅವರ ಮುಂದಿನ ಹೆಜ್ಜೆಗಳು, ಕೊನೆ ದಾಳಿ ಅಂತ ಹೇಳಿ ರಾಜಕೀಯ ವಲಯ ಚರ್ಚೆ ಮಾಡ್ತಾ ಇದೆ. ನಾನು ನಂಬಿರುವುದು ನನ್ನ ಆತ್ಮಸಾಕ್ಷಿಯನ್ನ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ನಿನ್ನೆ. ಅದರ ಅರ್ಥ ಏನು? ಈ ವಾಕ್ಯ ಒಂದು ಸಾಮಾನ್ಯ ಭಾವನಾತ್ಮಕ ಹೇಳಿಕೆ ಅಲ್ಲ. ಇದು ದಿಲ್ಲಿ ನಾಯಕತ್ವ ತನ್ನ ಹಕ್ಕಿಗೆ ನ್ಯಾಯ ಕೊಡಿಸಬೇಕೆಂದು ಬಯಸುವಂತಹದ್ದು ಮತ್ತು ಆಂತರಿಕ ಸಮಾಧಾನದ ನೇರ ಸಂಕೇತ ಅಂತ ಹೇಳಿ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಕತೆ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ನಡೀತಿರುವಂತಹ ವಿಚಾರದ ಬಗ್ಗೆ ಸರಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನಲ್ಲಿಯೇ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲೇ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಹೇಳಿ ರಾಜಾರೋಷವಾಗಿ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಅದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಭೇಟಿಯನ್ನ ನೀಡಿ ಅಲ್ಲೂ ಕೂಡ ಮಾತನಾಡಿದ್ದಾರೆ. ಹಾಗೆ ಸಾಕಷ್ಟು ಜನರನ್ನ ಕೂಡ ಒಟ್ಟು ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ನಾಯಕರ ಮನೆಯಲ್ಲಿ ಊಟದ ಔತಣದ ನೆಪದಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದೆ. ಇದು ಒಂದ್ ಕಡೆಗೆ ಹಾಕಿದ್ರೆ, ಇನ್ನು ಡಿಕೆ ಶಿವಕುಮಾರ್ ಅವರು ನಿನ್ನೆ ಆತ್ಮಸಾಕ್ಷಿಯ ಬಗ್ಗೆ ಮಾತನಾಡಿದ್ರು. ನಾನು ಆತ್ಮಸಾಕ್ಷಿಯನ್ನ ನಂಬುತ್ತೇನೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಆ ಸಾಕ್ಷಿಯನ್ನ ತಗೊಂಡ್ ಬಂದಿದ್ಯಾಕೆ ಅಂದ್ರೆ, ಆತ್ಮಸಾಕ್ಷಿಯನ್ನ ಆ ಮಾತನ್ನ ತಗೊಂಡ್ ಬಂದಿದ್ಯಾಕೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊಂದಲ ಆಗಿದೆ. ಇನ್ನು ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ಅವರು ಸರಿಯಾಗಿ ಭೇಟಿ ಆಗಿರುವುದಿಲ್ಲ. ತದಾದ ನಂತರ ಇನ್ನೇನು ಏರ್ಪೋರ್ಟಿಗೆ ಹೋಗಬೇಕು ಅಂತಾಗ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಕಾರ್ಯ ಹತ್ಕೊಂಡು ಅಲ್ಲಿ ಮಾತನಾಡಿದ್ದಾರೆ. ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಇಷ್ಟು ವರ್ಷ ನಾನು ಹರೆಯಿಂದ ಕಾದಿದ್ದೇನೆ, ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ, ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಮೊದಲಿನಿಂದಲೂ ಕೂಡ ನಾನು ಕಟ್ಟಾಳಾಗಿದ್ದೇನೆ, ನಾನು ಎಲ್ಲಿಂದಲೂ ಹೊರಗಡೆಯಿಂದ ಬಂದವನಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ನನಗೆ ಕೊಡೋದಕ್ಕೆ ಅಂತ ಕೇಳಿರಬಹುದು. ಐ ಡೋಂಟ್ ನೋ, ಕೇಳಿರಬಹುದು. ಅದಕ್ಕೆ ಖರ್ಗೆ ಅವರು ಆನ್ಸರನ್ನ ಕೊಟ್ಟಿರಬಹುದು. ಸ್ವಲ್ಪ ತಾಳ್ಮೆಯಿಂದ ತಡ್ಕೊಳ್ಳಿ ಅಂತ. ಎಷ್ಟು ದಿನ ತಾಳ್ಮೆ ಅಂತ ತಡ್ಕೋಬೇಕು ಅಂತ ಅವ್ರು ಕೇಳಿರ್ತಾರೆ. ಇನ್ನು 2028ರ ಚುನಾವಣೆಗೆ ನಿಮಗೆ ಮಂತ್ರಿ ಸ್ಥಾನವನ್ನು ಕೊಡ್ತೇನೆ, ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಸಮಾಧಾನ ಮಾಡೋಕ್ಕೆ ರಾಜಕೀಯ ಅನ್ನೋದು ಇವತ್ತೊಂದಿನ ಹಿಂಗಿದ್ರೆ ನಾಳೆ ಇನ್ನು ಹೆಂಗೋ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಹಠ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಹಿ ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಮೂಲಗಳಿಂದ ತಿಳಿಸಿತ್ತು. ಐ ಡೋಂಟ್ ನೋ, ಸಹಿ ಸಂಗ್ರಹ ಮಾಡುವಂತಹ ವಿಚಾರ ಬೇಡ ಅವರಿಗೆ. ಯಾಕೆ ಅವಶ್ಯಕತೆ ಏನಿದೆ? ಪಕ್ಷಕ್ಕೋಸ್ಕರ ದುಡ್ದವ್ರು ಅವರು, ಪಕ್ಷವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿದವರು ಅವರು. ಅವ್ರಿಗೆ ಯಾರದ್ರಿ ಬೇಕು ಸಹಿ? ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಂತ ತೋರಿಸ್ಬೇಕಾಗಿದೆ? ಶಾಸಕರು ನನ್ನೊಟ್ಟಿಗೆ ಇಷ್ಟು ಜನ ಇದ್ದಾರೆ ಅಂತ ಹೇಳಬೇಕಾಗಿದೆಯಾ? ಡಿ ಕೆ ಶಿವಕುಮಾರ್ ಒಂದ್ಸಲ ಗುಡುಗಿದ್ರೆ ಸಾಕಷ್ಟು ಶಾಸಕರು ಹಿಂದೆ ಬಂದು ನಿಂತ್ಕೊಳ್ತಾರೆ. ಅವ್ರಿಗೆ ಅಗತ್ಯ ಅಲ್ಲ ಸಹಿ ಹಾಕಿ ತೋರಿಸಿ ಹೈಕಮಾಂಡ್ ತಗೊಂಡೋಗಿ ಕೊಡುವಂತಹ ಆ ವಿಚಾರ ಬಂದೇ ಇಲ್ಲ ಅಂತ ಕೇಳ್ತೇನೆ. ನೋಡ್ಬೇಕು ಮುಂದೆ ಏನಾಗುತ್ತೆ, ಕುರ್ಚಿ ಯಾರಿಗೆ ಕೊಡ್ತಾರೆ. ಹೈಕಮಾಂಡ್ ಹಿಂಗಾಗ್ಬಿಟ್ಟಿದೆ ಗೊತ್ತಾ? ಬಲಗಡೆ ಕಣ್ಣು ಸಿದ್ದು, ಎಡ ಕಣ್ಣು ಡಿ ಕೆ, ಒಂದು ಕಣ್ಣು ಚುಚ್ಚುಕೋಬೇಕು ನೀವು ಅಂತ ಯಾವ ಕಣ್ಣು ಚುಚ್ಚುಕೊಳ್ತಾರೆ? ಹೈಕಮಾಂಡ್ ಕೂಡ ಅವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ನಿಮ್ಮಿಬ್ಬರ ಕಿತ್ತಾಟದಲ್ಲಿ ಜನಗಳನ್ನ ಬಡವ ಮಾಡೋ ಅವಶ್ಯಕತೆ ಇಲ್ಲ. ಬೇಗ ಮುಗಿಸ್ಕೊಳ್ಳಿ. ನವೆಂಬರ್ ಮುಗಿತಾ ಬಂತು, ಇವತ್ತು 26ನೇ ತಾರೀಕು ಅಂದ್ಕೊಂತೀನಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.